ವಾಲ್ಮೀಕಿ ನಿಗಮ ಹಗರಣ ಸಿಬಿಐಗೆ ಹಸ್ತಾಂತರ. ಸಿಬಿಐ ತನಿಖೆ ಮುಂದುವರಿಸಿ ಆರೋಪ ಪಟ್ಟಿ ಸಲ್ಲಿಸೋದಕ್ಕೆ ಹೈಕೋರ್ಟ್ ಅನುಮತಿ ನೀಡಿದೆ. ಹೊಸದಾಗಿ 2 ಅಕ್ರಮ ಪತ್ತೆ ಹಚ್ಚಿದೆ ಸಿಬಿಐ. ಕರ್ನಾಟಕ ಜರ್ಮನ್ ಟೆಕ್ನಿಕಲ್ ಟ್ರೈನಿಂಗ್ ನಿಂದ 95 ಲಕ್ಷ, ಎಸ್ಟಿ ಕಲ್ಯಾಣ ಇಲಾಖೆಯಿಂದ 2,17 ಲಕ್ಷ ವರ್ಗ. ಪ್ರಮುಖ ಆರೋಪಿ ನೆಕ್ಕಂಟಿ ನಾಗರಾಜ್ಗೆ ವರ್ಗಾವಣೆ ಮಾಡಲಾಯಿತು. ಈ ಬಗ್ಗೆ ವರದಿಯನ್ನ ಸಿಬಿಐನ ಎಸ್ಪಿಪಿ ಪ್ರಸನ್ನ ಕುಮಾರ್ ಸಲ್ಲಿಸಿದರು. ಫಾರೆನ್ಸಿಕ್ ದಾಖಲೆಗಾಗಿ ಇತರೆ ತನಿಖಾ ಸಂಸ್ಥೆಗಳಿಗೆ ಸೂಚನೆ ನೀಡಲಾಗಿತ್ತು. ಸಿಐಡಿ, ಇಡಿ, ಸಿಎಫ್ಎಸ್ಎಲ್, ಎಸ್ಎಫ್ಎಸ್ಎಲ್ಗೆ ಹೈಕೋರ್ಟ್ ಸೂಚನೆ ಕೊಟ್ಟಿತ್ತು. ಸರ್ಕಾರಿ ನೌಕರರು, ಖಾಸಗಿ ವ್ಯಕ್ತಿಗಳ ತನಿಖೆಗೂ ಕೂಡ ಆದೇಶ. ತನಿಖೆ ಮುಂದುವರಿಸಿ ಆರೋಪ ಪಟ್ಟಿ ಸಲ್ಲಿಸೋದಕ್ಕೆ ಅನುಮತಿ ನೀಡಲಾಗಿದ್ದು, ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಪೀಠದಿಂದ ಮಹತ್ವದ ಆದೇಶ ಇದು. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ರಮೇಶ್ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಈಗಾಗಿರೋ ಬೆಳವಣಿಗೆ ಮತ್ತು ನ್ಯಾಯಾಲಯದಿಂದ ಸಿಕ್ಕಿರುವ ಅನುಮತಿ ಈ ಕೇಸ್ನ ಯಾವ ರೀತಿ ಬೆಳವಣಿಗೆಗೆ ಪೂರಕ ಆಗಿದೆ? ವಾಲ್ಮೀಕಿ ನಿಗಮದಲ್ಲಿ ಒಂದು ಕೋಟ್ಯಾಂತರ ರೂಪಾಯಿ ಅವ್ಯವಹಾರವನ್ನು ಮಾಡಲಾಗಿದೆ. ಮತ್ತೆ ಆ ಹಣವನ್ನ ಬಳ್ಳಾರಿಯ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಬಳಕೆ ಮಾಡಿಕೊಳ್ಳಲಾಗಿದೆ ಅನ್ನುವಂತ ಪ್ರಮುಖವಾದ ಆರೋಪ ಇತ್ತು. ಆ ಸಂದರ್ಭದಲ್ಲಿ ನಾಗೇಂದ್ರ ಅವರು ಈ ಒಂದು ಅಂದ್ರೆ ಇಲಾಖೆಯ ಸಚಿವರಾಗಿರ್ತಾರೆ. ಮತ್ತೆ ಅವರು ಮತ್ತೆ ಒಂದು ಅಧಿಕಾರಿಗಳು ಸೇರ್ಕೊಂಡು ನಿಗಮದಿಂದ 183 ಕೋಟಿಯನ್ನ ವಸಂತ ನಗರ ಬ್ಯಾಂಕ್ ನಿಂದ ಎಂಜಿ ರಸ್ತೆಯಲ್ಲಿರುವಂತಹ ಯೂನಿಯನ್ ಬ್ಯಾಂಕಿಗೆ ಶಿಫ್ಟ್ ಮಾಡ್ತಾರೆ. ಅದಾದ ನಂತರ ಅಲ್ಲಿಂದ ಸುಮಾರು 94 ಕೋಟಿ ವರ್ಗಾವಣೆ ಆಗುತ್ತೆ. ಅದರಲ್ಲಿ 84 ಕೋಟಿಯನ್ನ ಮಿಸ್ಯೂಸ್ ಮಾಡಿದ್ದಾರೆ ಅನ್ನುವಂಥದ್ದು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಏನು ಚಂದ್ರಶೇಖರ್ ಅಂತ ಅಕೌಂಟೆಂಟ್ ಆತ್ಮಹತ್ಯೆ ಮಾಡ್ಕೊಂಡ ನಂತರ ಈ ಒಂದು ಪ್ರಕರಣ ಬೆಳಕಿಗೆ ಬರುತ್ತೆ. ಆ ಸಂದರ್ಭದಲ್ಲಿ SIT ಮಾಡಿ ಸಿಐಡಿ ಅಧಿಕಾರಿಗಳು ತನಿಖೆ ಮಾಡೋ ಸಂದರ್ಭದಲ್ಲಿ ಒಂದ್ ಕಡೆ ಏನೂ ಆಗಿಲ್ಲ ಅನ್ನುವಂತ ರೀತಿ ತನಿಖೆ ನಡೀತಾ ಇತ್ತು. ಆದ್ರೆ ಈ ಸಂದರ್ಭದಲ್ಲಿ ಇಡಿ ಕೂಡ ತನಿಖೆಯನ್ನ ಮಾಡಿತ್ತು. ತನಿಖೆಯನ್ನು ಮಾಡಿ ನಾಗೇಂದ್ರ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ನಾಗೇಂದ್ರ, ನೆಕ್ಕುಂಟಿ ನಾಗರಾಜು, ಸತ್ಯನಾರಾಯಣ ವರ್ಮ, ಸತ್ಯನಾರಾಯಣ ಇಟ್ಕಾರಿ ಅನ್ನುವಂತ ಅಂದ್ರೆ ಒಟ್ಟು 25 ಜನರ ವಿರುದ್ಧ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣವನ್ನ ರಾಜ್ಯ ಸರ್ಕಾರ ತನಿಖೆ ಮಾಡಿದ್ರೆ ಸರಿಯಾದ ಕ್ರಮದಲ್ಲಿ ತನಿಖೆಯನ್ನ ಮಾಡ್ತಲ್ಲ. ಈ ಪ್ರಕರಣವನ್ನ ಸಂಪೂರ್ಣವಾಗಿ ಸಿಬಿಐ ತನಿಖೆಯನ್ನ ಮಾಡಬೇಕು ಅಂತೇಳಿ ಅಂದ್ರೆ ಏನೋ ರಮೇಶ್ ಜಾರಕಿಹೊಳಿ ಅವರು ಜೊತೆಗೆ ಬಸನಗೌಡ ಪಾಟೀಲ್ ಯತ್ನಾಳ್, ಕುಮಾರ್ ಬಂಗಾರಪ್ಪ, ಅರವಿಂದ್ ಲಿಂಬಾವಳಿ ಅವರು ಹೈಕೋರ್ಟ್ಗೆ ಒಂದು ಅಧ್ಯಯನ ಸಲ್ಲಿಸಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಒಂದು ಆದೇಶವನ್ನ ಮಾಡಿದಂತ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠ ಒಂದಷ್ಟು ವಿಚಾರಗಳನ್ನ ಇಲ್ಲಿ ಉಲ್ಲೇಖವನ್ನು ಮಾಡಿರುವಂತದ್ದು. ಅಂದ್ರೆ ಫುಲ್ ಫ್ಲೆಡ್ಜ್ ಅದೇ ಒಂದ್ ಕಡೆ ಕೇವಲ ಬ್ಯಾಂಕಿಂಗ್ ನ ಅವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಸಿಬಿಐ ತನಿಖೆಯನ್ನ ಮಾಡ್ತಾ ಇತ್ತು. ಆದ್ರೆ ಈ ಪ್ರಕರಣವನ್ನ ಸಮಗ್ರವಾಗಿ ತನಿಖೆಯನ್ನ ಮಾಡ್ಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರುವಂತದ್ದು. ಈ ಸಂದರ್ಭದಲ್ಲಿ ವಿಚಾರಣೆ ನಡೆಯುವಂತ ಸಂದರ್ಭದಲ್ಲಿ ಪ್ರಸನ್ನ ಕುಮಾರ್ ಅವರು ಅಂದ್ರೆ ಸಿಬಿಐನ ಪರ SPP ಆಗಿರುವಂತದ್ದು ಒಂದಷ್ಟು ಮುಚ್ಚಿದ ಲಕೋಟೆಯಲ್ಲಿ ಒಂದಷ್ಟು ವಿಚಾರಗಳನ್ನ ವರದಿಯನ್ನ ಕೊಟ್ಟಿದ್ರು. ಆ ಒಂದು ವರದಿಯಲ್ಲಿ ವಿಶೇಷವಾಗಿ 2 ವಿಚಾರದಲ್ಲಿ ಹೊಸದಾದಂತ ವಿಚಾರಗಳು ಬೆಳಕಿಗೆ ಬಂದಿತ್ತು. ಅದರಲ್ಲಿ ಈ ಪ್ರಕರಣದ ಒಂದು ಪ್ರಮುಖ ಆರೋಪಿಗಿಂತ ನೆಕ್ಕುಂಟಿ ನಾಗರಾಜ್ ಅವರಿಗೆ ಏನ್ರೆ 2 ರೀತಿಯಾದಂತ ಒಂದು ಟ್ರಾನ್ಸಾಕ್ಷನ್ ಆಗಿದೆ ಅನ್ನುವಂಥದ್ದು. ಅಂದ್ರೆ ಕರ್ನಾಟಕ ಜರ್ಮನ್ ಟೆಕ್ನಿಕಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ನಿಂದ 95 ಕೋಟಿ ನೆಕ್ಕುಂಟಿ ನಾಗರಾಜ್ಗೆ ಹೋಗಿದೆ. ಮತ್ತೆ ಪರಿಶಿಷ್ಟ ಪಂಗಡದ ಕಲ್ಯಾಣ ಇಲಾಖೆಯಿಂದ 2.17 ಕೋಟಿ ವರ್ಗಾವಣೆ ಆಗಿತ್ತು. ಅಂದ್ರೆ ಈ ವರ್ಗಾವಣೆ ಹಿಂದಿನ ಉದ್ದೇಶಗಳೇನು, ಇದು ಯಾವ ಮಟ್ಟಿಗೆ ಅವ್ಯವಹಾರ ನಡೆದಿದೆ ಅನ್ನುವಂತೆ ಸಂಬಂಧಪಟ್ಟಂತೆ ಒಂದಷ್ಟು ಹೊಸ ವಿಚಾರಗಳನ್ನ ಕೋರ್ಟ್ ಗಮನಕ್ಕೆ ತರಲಾಗಿತ್ತು. ಅದ್ರ ಬಗ್ಗೆ ಕೂಡ ತನಿಖೆ ನಡೀತದೆ. ಸೊ ಈಗ ಸಿಬಿಐ ತನಿಖೆಯನ್ನ ಮುಂದುವರಿಸಿದೆ. ಮುಂದುವರಿಸಿದ ಸಂದರ್ಭದಲ್ಲಿ ಇಡಿ ಆಗ್ಲಿ, SIT ಆಗ್ಲಿ, ಜೊತೆಗೆ ರಾಜ್ಯ ಸರ್ಕಾರ ಆಗ್ಲಿ, ಮತ್ತೆ FSL, CSFL ಎಲ್ಲವೂ ಕೂಡ ಒಂದು ಸರಿಯಾದಂತ ಮಾಹಿತಿಗಳನ್ನ, ದಾಖಲೆಗಳನ್ನ ಕೊಡಬೇಕು, ಆ ಒಂದು ತನಿಖೆಗೆ ಸಹಕರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಏನು ಮನವಿಯನ್ನ ಸಿಬಿಐ ಮಾಡಿತ್ತು. ಆ ಒಂದು ಮನವಿಯನ್ನ ಪುರಸ್ಕಾರ ಮಾಡುವ ಮೂಲಕ ಸಿಬಿಐ ಒಂದು ಫುಲ್ ಫ್ಲೆಡ್ಜ್ ಇನ್ವೆಸ್ಟಿಗೇಷನ್ ಮತ್ತೆ ಶುರು ಮಾಡುತ್ತೆ. ಈ ಸಂದರ್ಭದಲ್ಲಿ ಎಲ್ಲೊಂದ್ ಕಡೆ ನಾಗೇಂದ್ರ ಅವರು ಈಗಾಗಲೇ ಇಡಿಯಿಂದ ಅರೆಸ್ಟ್ ಆಗಿ ಜೈಲಿಗೆ ಹೋಗಿ ವಾಪಸ್ ಬಂದ್ರು. ಮತ್ತೆ ಒಂದು 2ನೇ ಸೂಚನೆ ಸಿಬಿಐ ತನಿಖೆ ಅಂದ್ರೆ ಒಂದು ಅವ್ಯವಹಾರ ಜೊತೆಗೆ ಒಂದು ಇಲ್ಲಿ ಭ್ರಷ್ಟಾಚಾರ ಆಗಿದೆ. ಸರ್ಕಾರದ ಹಣವನ್ನ ದುರುಪಯೋಗ ಮಾಡಿಕೊಂಡು ತಮ್ಮ ಸ್ವಂತಕ್ಕೆ ಬಳಕೆ ಮಾಡ್ಕೊಳ್ತಾರೆ, ಚುನಾವಣೆಗೆ ಬಳಕೆ ಮಾಡ್ಕೊಳ್ತಾರೆ. ಅಂದ್ರೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಡಿ ಒಂದು ತನಿಖೆಯನ್ನು ಮಾಡುವಂತ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ನಾಗೇಂದ್ರ ಅವರಾಗ್ಲಿ, ಮತ್ತೆ ಈ ಒಂದು ನಿಗಮದ ಅಧ್ಯಕ್ಷ ಇದ್ದಂತ ಬಸನಗೌಡ ದದ್ದಲ್ ಆಗ್ಲಿ, ಈ ಸೇರಿದಂತೆ ಹಲವರಿಗೆ ಮತ್ತೊಂದು ಸುತ್ತಿನ ಸಂಕಷ್ಟ ಎದುರಾಗುವಂತ ಸಾಧ್ಯತೆಗಳಿರುವಂತದ್ದು. ಮತ್ತೆ ಹೊಸ ರೀತಿಯಾದಂತ ಅಕ್ರಮಗಳು ತನಿಖೆ ಸಂದರ್ಭದಲ್ಲಿ ಬೆಳಕಿಗೆ ಬರ್ತಾ ಇದೆ. ಅವನ ಧನ್ಯವಾದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.